ನಮಸ್ಕಾರ. ಮಳೆ ರಗಳೆ ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಸಬಾ ಹಕೀಂ. ಅಯ್ಯೋ, ಬೆಂಗಳೂರಲ್ಲಿ 5-6 ತಿಂಗಳಾಗಿತ್ತು ಮಳೆ ಹೋಗಿ, ಒಂದ್ ಸ್ವಲ್ಪ ನಿಟ್ಟುಸಿರು ಬಿಡ್ತಾ ಇದ್ವಿ, ಮತ್ತೆ ಮಳೆ ಶುರುವಾಯ್ತಾ ಅನ್ನುವಂತಹ ಆತಂಕದಲ್ಲಿ, ಶಾಕ್ನಲ್ಲಿ ಜನ ಇದ್ದಾರೆ. ಎಸ್, ಮಳೆ ಸ್ಟಾರ್ಟ್ ಆಗಿದೆ. ಮಳೆಗೆ ನಮ್ಮ ಬೆಂಗಳೂರು ಹೇಗೆ ಪ್ರಿಪೇರ್ ಆಗಿದೆ ಅಂತ ಹೇಳಿ ಬೆಳಗ್ಗೆಯಿಂದಲೂ ಕೂಡ ನ್ಯೂಸ್ ಫಸ್ಟ್ ನಾನ್ ಸ್ಟಾಪ್ ಕವರೇಜ್ ನಲ್ಲಿ ತೋರಿಸ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 9-10 ಗಂಟೆ ಸುರಿದಿರುವಂತಹ ಮಳೆಗೆ ಗ್ರೇಟರ್ ಬೆಂಗಳೂರು ಹೇಗಾಗಿದೆ ಅಂತ ಇವತ್ತಿನ ಈ ವಿಶೇಷ ಬುಲೆಟಿನ್ ನಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಹೆಡ್ಲೈನ್ಸ್. ಬೆಂಗಳೂರಲ್ಲಿ ರಾತ್ರಿ ಇಡೀ ಮಳೆ ಆರ್ಭಟ, ಮನೆಗಳಿಗೆ ನೀರು ನುಗ್ಗಿ ನಿದ್ದೆ ಇಲ್ಲದೆ ಜನರ ಪರದಾಟ. ಬೆಳಗಾದ್ರೂ ನೀರು ಹೊರ ಹಾಕೋದ್ರಲ್ಲೇ ಇರುವ ನಿವಾಸಿಗಳು. ಆಡುಗೋಡಿಯಲ್ಲಿ ಸುರಿದ ಮಳೆಗೆ ಜನ ಕಂಗಾಲು, ಮನೆ ಮುಂದೆ ನಿಲ್ಲಿಸಿದ್ದ ವಾಹನಗಳು ನೀರಲ್ಲಿ ಮುಳುಗಡೆ. ಬೆಳಗಾದ್ರೂ ನೀರು ಕಡಿಮೆಯಾಗದೆ ಪರದಾಟ. ಹೊರಮಾವು ಬೆಮಲ್ ಲೇಔಟ್, ಪಣತ್ತೂರು ರೈಲ್ವೆ ಬ್ರಿಡ್ಜ್ ಒಂದಲ್ಲ ಎರಡಲ್ಲ. ಬೆಂಗಳೂರಲ್ಲಿ ಹಲವು ಕಡೆಗಳಲ್ಲಿ ಕೆರೆಯಂತಾದ ರಸ್ತೆಗಳು, ಎಲ್ಲಿ ಏನಿದೆಯೋ ಅನ್ನೋದು ತಿಳಿಯದೆ ಮುಳುಗಿದ ರೋಡಿನಲ್ಲೇ ವಾಹನಗಳು. ದೇವರಿಗೂ ಜಲ ದಿಗ್ಬಂಧನ ಹಾಕಿದ ವರುಣ, ಯಲಹಂಕದ ಇತಿಹಾಸ ಪ್ರಸಿದ್ಧ ಅಟ್ಟೂರು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ನುಗ್ಗಿದ ನೀರು. ಕಲ್ಯಾಣಿ ತುಂಬಿ ಹರಿದಿದ್ದರಿಂದ ಅರ್ಧದಷ್ಟು ದೇಗುಲ ಮುಳುಗಡೆ. ಸಿಲ್ಕ್ ಬೋರ್ಡ್ ಜಂಕ್ಷನ್ನಲ್ಲಿ ಕೆಟ್ಟು ನಿಂತ ಬಸ್ ತಳ್ಳೋದಕ್ಕೆ ಸಿಬ್ಬಂದಿ ಟ್ರಾಫಿಕ್ ಪೊಲೀಸರ ಹರಸಾಹಸ. ನಡು ರಸ್ತೆಯಲ್ಲಿ ಕೆಟ್ಟು ನಿಂತಿದ್ದರಿಂದ ಮಳೆ ನೀರಿನ ನಡುವೆಯೇ ನಿಧಾನಗತಿಯಲ್ಲಿ ವಾಹನ ಸಂಚಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.